ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ಏನು ಬೋರ್ಡಲ್ಲಿ ಏನು ಒಂದು ಅಪ್ಡೇಟ್ ಆಗಿದೆ, ರೀವ್ಯಾಲ್ಯೂಯೇಷನ್ಗೆ ಸಂಬಂಧಿಸಿದಂತಹ ರಿಸಲ್ಟ್ಗೆ ಸಂಬಂಧಿಸಿದಂಥ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಸೊ ಅಲ್ಲಿ ಹೋಗಿ ಇವತ್ತು ಏನು ಒಂದು ವಿದ್ಯಾರ್ಥಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿರೋದು, ಸರ್ ನೋಡಿ ನಿನ್ನೆ ನನಗೆ ಹೇಳಿದ್ರು ಅವರು ಲೆಟ್ರ್ ತೊಗೊಂಬಂದು ಕೊಡಿ ಅಂಥೇಳಿ. ನಾನು ಇವತ್ತು ಲೆಟ್ರ್ ಹೋಗಿ ಕೊಟ್ಟಿದ್ದೀನಿ. ಸೊ ಅವರೇನು ಅಲ್ಲಿರುವಂಥ ಬೋರ್ಡವ್ರು ಏನು ಹೇಳಿದ್ರು ಅಂದರೆ, ನೋಡಪ್ಪ ಲೆಟ್ರ್ ನೀವು ತೊಗೊಂಡಿದ್ದೀವಿ, ಸೊ ಇದನ್ನು ನಾವು ರಾಜೀವ್ ಗಾಂಧಿಗೆ ವರ್ಗಾವಣೆ ಮಾಡ್ತೀವಿ, ರಾಜೀವ್ ಗಾಂಧಿಯಿಂದ ಏನು ಡಾಟಾ ತೊಗೊಂಬರ್ತೀವಿ, ಸೊ ಬಂದ ಮೇಲೆ ಅದನ್ನು ಮಾಹಿತಿನ ನೋಡಿಕೊಂಡು ಸೊ ನಿಮ್ಮ ರಿಸಲ್ಟ್ಗಳನ್ನು ನಾವು ಆಲ್ರೆಡಿ ಕೊಟ್ಟುಬಿಟ್ಟಿದ್ದೀವಿ. ಏನಾದರೂ ಬೈ ಮಿಸ್ಟೇಕ್ ಡಾಟಾದಲ್ಲಿ ಬದಲಾವಣೆ ಆಗಿದ್ದರೆ ಮಾತ್ರ ನಾವು ಬದಲಾವಣೆ ಮಾಡಿಕೊಡ್ತೀವಿ. ಸೊ ಈಗ ಬಂದಿರುವಂಥ ರಿಸಲ್ಟಲ್ಲಿ ಯಾವುದು ಬದಲಾವಣೆ ಇಲ್ಲ ಅಂತ ಹೇಳಿ ಕಳಿಸಿದಾರಂತೆ. ಅದ್ರ ಜೊತೆಗೆ ಆ ವಿದ್ಯಾರ್ಥಿಗಳು ಏನು ಹೇಳಿದ್ದಾರೆ ಅಂತಂದರೆ, ಸೊ ನೋಡಿ ಎಲ್ಲ ಕಾಲೇಜಿಂದ, ಕರ್ನಾಟಕದಲ್ಲಿರುವಂಥ ಎಲ್ಲ ಕಾಲೇಜಿಂದ ಕೂಡ ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳಿಂದ ಸಹಿ ತೊಗೊಂಬನ್ನಿ ಸೊ ಅಂತ ಹೇಳಿ ಕಳಿಸಿಬಿಟ್ಟಿದ್ದಾರಂತೆ. ಆ ವಿದ್ಯಾರ್ಥಿ ನನಗೆ ಇನ್ಸ್ಟಾಗ್ರಾಮ್ದಲ್ಲಿ ಮೆಸೇಜ್ ಹಾಕಿ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಅದನ್ನು ಯಾಕೆ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಅಂತಂದರೆ, ಅದು ಒಂದೇ ವಿದ್ಯಾರ್ಥಿಗೆ ಅನ್ಯಾಯ ಆಗಿದ್ದರೆ ನಾವು ಏನಾರು ಮಾಡ್ಬೋದಿತ್ತು. ಬಟ್ ಇಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗಿದೆ. ಸೊ ಹೀಗಾಗಿ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಒಂದು ಯಾರಿಗೆ ತೊಂದರೆ ಆಗಿದೆ ಇವೆಲ್ಲರೂ ಒಗ್ಗಟ್ಟಾಗಿದ್ದರೆ ಮಾತ್ರ ಏನಾದರೂ ಇದಕ್ಕೆ ಸೊಲ್ಯೂಷನ್ ಸಿಗುತ್ತೆ. ಇದು ಪ್ರತಿ ಸಾರಿ ಕೂಡ ಆಗ್ತಾಯಿದೆ ನಿಮ್ಮ ಜೊತೆಗೆ, ಓಕೆನಾ. ನಾನು ಕೂಡ ಸುಮಾರು ಸಲ ಮಾಹಿತಿ ಧ್ವನಿ ಎತ್ತಿದ್ದೇನೆ. ಬಟ್ ನನ್ನ ಧ್ವನಿನ ನೀವೇ ವಿದ್ಯಾರ್ಥಿಗಳು ಏನು ಮಾಡಿದ್ದೀರಪ್ಪ ಅಂದರೆ ಕುತ್ತಿಗೆಚ್ಚಿಗೆ ಸಾಯಿಸಿಬಿಟ್ಟಿದ್ದೀರ. ಸೊ ಹೀಗಾಗಿ ನಾನು ಕೂಡ ಈಗ ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ. ಓಕೆ, ನಿಮ್ಮ ಹಿಂದೆ ಬೆನ್ನತ್ತಿದರೆ ಸುಮ್ಮನೆ ನಮಗೆ ತೊಂದರೆ ಅಂತೇಳಿ ನಾನು ನ್ಯೂಟ್ರಲ್ ಆಗಿಬಿಟ್ಟಿದ್ದೀನಿ. ಆದರೂ ಕೂಡ ನನಗೆ ಮನಸ್ಸು ಒಪ್ಪೋದಿಲ್ಲ ಇದರ ಬಗ್ಗೆ ಮಾತಾಡಬೇಕಂತೇಳಿ. ಸೊ ಏನಂತಂದರೆ, ಈಗ ಭಾಳಷ್ಟು ಯೂನಿಯನ್ದವರು ಕೂಡ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ. ಅಂದರೆ ವಿದ್ಯಾರ್ಥಿಗಳ ಯೂನಿಯನ್ದವರು ಕೂಡ ಏನು ಮಾಡಿದರು ಅಂತಂದರೆ ಇದಕ್ಕೆ ಧ್ವನಿ ಎತ್ತಿದ್ದಾರೆ. ಆದರೆ ಬೋರ್ಡ್ನವರು ಹೇಳ್ತಾ ಇರೋದು ಏನಂತಂದರೆ, ನೋಡಿ ಸರ್, ವ್ಯಾಲ್ಯೂಯೇಷನ್ ಆಗಿದ್ದು ನಿಜ, ಇವಾಗ ಏನು ಪಾಸ್ ಆಗಿದ್ದಾರೆ ಅವರು ಪಾಸ್ ಆಗಿದ್ದು ನಿಜ, ಫೇಲ್ ಆಗಿದ್ದಾರೆ ಫೇಲ್ ಆಗಿದ್ದು ನಿಜ. ಈಗ ಬಂದಿರುವಂಥ ಡಾಟಾ ಇದೆಯಲ್ಲ ಅದೇ ಫೈನಲ್ ಅಂತ ಹೇಳ್ತಾ ಇದ್ದಾರೆ. ಏನೋ ಕರೆಕ್ಷನ್ ಡಾಟಾ ಮಿಸ್ಸಿಂಗು, ಡಾಟಾ ನಾಟ್ ಫೌಂಡ್ ಅಂತಿದೆಯಲ್ಲ, ಆಮೇಲೆ ಪ್ರಾಕ್ಟಿಕಲ್ ಏನೋ ಮಿಸ್ಸಿಂಗ್ ಆಗಿದೆ, ಅಂಥವುಗಳನ್ನು ನಾವು ಕರೆಕ್ಷನ್ ಮಾಡ್ಕೊತಾ ಇದ್ದೀವಿ. ರಾಜೀವ್ ಗಾಂಧಿಯಿಂದ ಡಾಟಾ ತರಿಸಿದ ಮೇಲೆ ನಾವು ಇನ್ನೊಂದು ಸಲ ಅದನ್ನು ಏನು ಮಾಡ್ತೀವಿ ಅಂತಂದರೆ, ಯಾವುದಾದ್ರೂ ಮಿಸ್ಸಿಂಗ್ ಆಗಿದ್ದನ್ನು ನಾವು ಕ್ಲೇರಿಫೈ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಆದರೆ ಎಲ್ಲ ವಿದ್ಯಾರ್ಥಿಗಳದ್ದು ಕೂಡ ನಾವು ಫೇಲ್ ಆದವ್ರನ್ನ ಪಾಸ್ ಮಾಡೋದಾಗಲಿ, ಪಾಸ್ ಆದವ್ರನ್ನ ಫೇಲ್ ಮಾಡೋದಾಗಲಿ ಮಾಡಲಿಕ್ಕೆ ಹೋಗಿದ್ದಿಲ್ಲ. ಈಗ ಬಂದಿರುವಂಥ ರಿಸಲ್ಟೇ ಫೈನಲ್. ಆದರೂ ಕೂಡ ವಿದ್ಯಾರ್ಥಿಗಳಿಂದ ವಿನಂತಿ ಬಂದಿರುವುದರಿಂದ ರಾಜೀವ್ ಗಾಂಧಿಗೆ ನಾವು ರಿಕ್ವೆಸ್ಟನ್ನು ಕಳಿಸಿದ್ದೀವಿ. ಈ ಥರ ನಮ್ಮಗಳಿಗೆ ಕಂಪ್ಲೇಂಟ್ ಬಂದಿದ್ದಾವೆ, ಅದನ್ನು ನೋಡಿ ಅಂಥೇಳಿ ನಾವು ಕಳಿಸಿದ್ದೀವಿ. ಅದು ಬಂದ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದು ವಿದ್ಯಾರ್ಥಿ ನನಗೆ ಶೇರ್ ಮಾಡಿರುವಂಥ ಮಾಹಿತಿ.